ನಿಧಿಯಾಗಿರುವ ಸದ್ಗುರು ಸಿದ್ಧಲಿಂಗೇಶ್ವರನ ಕೂಡ ಸ್ಮರಿಸಿ, ಸಿದ್ಧಲಿಂಗೇಶ್ವರನ ಅಂಗಳದೊಳಗೆ ಒಂದು ಹೊಸ ಇತಿಹಾಸ, ಹೊಸ ಮನ್ವಂತರವನ್ನು ಸೃಷ್ಟಿಸಿ ಒಬ್ಬ ಗುರು ಮನಸ್ಸು ಮಾಡಿದ್ರೆ, ಒಬ್ಬ ಸಮರ್ಥ ಗುರು ಮನಸ್ಸು ಮಾಡಿದ ಅಂದ್ರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲ ಈಗ ನೋಡ್ತಾ ಇದ್ದೀವಿ. ಬರೇ ಇದು ಇಷ್ಟೆಲ್ಲ ತಯಾರಿ ಆಗಿದ್ದು ಎಷ್ಟು ದಿನದಾಗ ಅಂದ್ರೆ 3 ದಿನದಾಗ. ಈ ಯೋಜನೆ, ಈ ಕಾರ್ಯಕ್ರಮ, ಈ ಪೆಂಡಲ್, ಇಷ್ಟೆಲ್ಲ ಜನ, ಸ್ವಾಮಿಗಳು, ಇದೆಲ್ಲ ಪ್ರಿಪ್ರೇಷನಿಗೆ ತೊಗೊಂಡಿದ್ದ ದಿನಗಳು ಎಷ್ಟು ಅಂದ್ರೆ 3 ದಿನ. 3 ದಿನದೊಳಗೆ ಲಕ್ಷಾಣದೊಳಗೆ ಹೆಂಗೆ ಆಕಾಶದೊಳಗೊಂದು ಕಾಮನ ಬಿಲ್ಲು ಬಿದ್ದಾಗ ಎಲ್ಲರೂ ಆಕಾಶದ ಕಡೆ ತಲೆ ಎತ್ತಿ ನೋಡ್ತೀವಲ್ಲ, ಹಂಗೆ ಇಡೀ ಈ ನಾಡನ್ನ ಲಕ್ಷಾಣದ ಕಡೆ ನೋಡುವಂಗ ಮಾಡಿದವ್ರು ಯಾರು ಅಂದ್ರೆ ಜಿಡಗಾಮುಗಳು ಕೋಡಮಠದ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂತಂದ್ರೆ ತಪ್ಪಾಗಲಾರದು. ಅಂತ ಸಮರ್ಥ ಸದ್ಗುರು. ನಿಜವಾಗಿ ನಾವೆಲ್ಲ ಇವತ್ತು ಬಹಳ ಹರ್ಷದಿಂದ, ಬಹಳ ಸಂತೋಷದಿಂದ ನಮ್ಮ ನಾಡು ಆನಂದದ ಸಮಯವನ್ನು ಕಳೆಯಕತ್ತದ. ಯಾಕಂದ್ರೆ ಇಷ್ಟು ದಿನ ಗುರುಗಳು ಬರ್ತಿದ್ರು, ಹೋಗ್ತಿದ್ರು. ಇವತ್ತೇ ಜಿಡ್ಗ ಸ್ವಾಮಿಗಳು ಲಕ್ಷಾಣಕ್ಕೆ ಬಂದಿಲ್ಲ, ಬಹಳ ಸಲ ಬಂದಾರ. ಬಹಳ ಸಲ ಲಕ್ಷಾಣ ಸಿದ್ಧಲಿಂಗೇಶ್ವರನ ಕರ್ತೃತ್ವಕ್ಕೆ ಹಣೆ ಮಣದಾರ. ಆದ್ರೆ ಇವತ್ತೇನೋ ವಿಶೇಷವಾಗಿ ನಮಗೆಲ್ಲ ಕಾಣಕತ್ತದ. ಯಾಕೆ ಈ ಭಾಗ ಇಷ್ಟೊಂದು ಸಂತೋಷ ಪಡಕತ್ತದ ಅನ್ನೋದು ನಮಗೂ ಅರ್ಥ ಇಲ್ಲ. ನಾನು ನಿನ್ನೆ ಅಪ್ಪುಗಳು ಕೂಡಿ ಕಾರ್ ಒಳಗೆ ಇಲ್ಲಿಂದ ಈ ಕಾರ್ಯಕ್ರಮ ಪ್ರಿಪ್ರೇಷನ್ ನೋಡ್ಕೊಂಡು ಇಂಡಿಗೆ ಹೊರಟಿದ್ವಿ. ಹೋಗ್ಬೇಕಾದ್ರೆ ಮಳೆ ಶುರು ಆಯಿತು, ಮಳೆ ಬರೋಕ್ಕೆ ಪ್ರಾರಂಭ ಆಯಿತು. ಮಳೆ ಬರೋಕ್ಕೆ ಪ್ರಾರಂಭ ಆದಾಗ ನಾನು ಅಂದೆ ಗುರುಗಳಿಗೆ, ನಾಳೆ ಮಳೆ ಬಂತಂದ್ರೆ ಹೆಂಗ್ರಿ ಅಪ್ಪೋರ ಅಂತಂದೆ. ಇಷ್ಟೆಲ್ಲ ಲಕ್ಷಾಂತರ ಜನ ಬರೋರು ಅದಾರ, ಸಾವಿರಾರು ತಾಯಿಯಂದ್ರೆ ಉಡು ತುಂಬಿಸ್ಕೊಳಕ್ ಬರೋರು ಅದಾರ, ಮಳೆ ಬಂದ್ರೆ ಹೆಂಗ ಅಂದಾಗ ನನಗೆ ಒಂದೇ ಮಾತಂದ್ರೆ, ಸುಮ್ಮನೆ ಸ್ವಾಮಿಗಳ ಇಂಥ ಕಾರ್ಯಕ್ರಮ ನೋಡೋದು ಬಿಟ್ಟು ಸೂರ್ಯ ಹೆಂಗ ಒಳಗೆ ಮಾಡೋದ್ರೊಳಗೆ ಕುಂದಿರ್ತಾನ, ನಾಳೆ ಸೂರ್ಯನೂ ಕೂಡ ನಮ್ಮ ಕಾರ್ಯಕ್ರಮ ನೋಡಕ್ ಬರ್ತಾನ ಅಂತಂದ್ರು. ಅಂದ್ರೆ ನಿನ್ನೆ ವಾತಾವರಣ ಬಹಳ ಮೋಡದಿಂದ ಕವಿದಿತ್ತು. ಇವತ್ತು ಎಷ್ಟು ಪ್ರಜ್ವಲವಾಗಿ ಸೂರ್ಯ ಹೊರಗೆ ಬಂದಾನ ಅಂದ್ರೆ ನಿಜವಾಗಿ ಈ ಕಾರ್ಯಕ್ರಮ ನೋಡೋ ಸಲುವಾಗಿ ಸೂರ್ಯ ಇವತ್ತಿಷ್ಟು ಪ್ರಕಾಶಮಾನವಾಗಿ ಬಂದಾನ ಅಂತ ಅನಿಸ್ತದೆ. ನಿಜವಾಗಿ ಒಬ್ಬ ಗುರು ಮನಸ್ಸು ಮಾಡ್ದ ಅಂದ್ರೆ ಏನೆಲ್ಲ ಮಾಡ್ತಾನ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇದು. ನಾನು ನಿನ್ನೆನೆ ಬಹಳ ವಿಸ್ತಾರವಾಗಿ ಮಾತುಗಳನ್ನು ಆಡೀನಿ. ಸಮರ್ಥ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಎಂಥ ಶಕ್ತಿ ಅದ, ಅವರಲ್ಲಿರುವಂಥ ದಿವ್ಯತೆ ಎಂಥದ ಅನ್ನೋದ್ರ ಬಗ್ಗೆ ನಾನು ನಿನ್ನೆನೆ ಹೇಳಿನಿ. ಏನು ಅಂತಂದ್ರೆ, ಅವರು ಸಾಮಾನ್ಯವಾಗಿ ನಮ್ಮ ಜೊತೆ ಕಂಡ್ರು ಕೂಡ, ಬೆರೆತರು ಕೂಡ ಅವರನ್ನೊಂದು ಅಮೋಘವಾದ, ಅದ್ಭುತವಾದ ದಿವ್ಯತೆಯಿಂದ ಕೂಡಿರುವಂಥ ಶಕ್ತಿ ಅದು. ಯಾವುದು ಅಂತಂದ್ರೆ, ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರ ತಪಸ್ಸು, ಎಲ್ಲಾ ಲಿಂಗ ಮಹಾರಾಜರ ಭಕ್ತಿ, ಸಿದ್ದರಾಮ ಶಿವೇಗಳ ಒಂದು ಕರ್ತೃತ್ವ ಶಕ್ತಿ, ಇವು 3 ಯಾರಲ್ಲಿ ಅಡಿಗೆವ ಅಂದ್ರೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಅಡಿಗೆವ. ಅದಕ್ಕೆ ಅವರು ಅಂದಿದ್ದೇ ಆಗ್ತದೆ. ಇವತ್ತಿನ ದಿನಮಾನದೊಳಗೆ ಇಂಥ ಒಬ್ಬ ಯೋಗ್ಯ ಗುರು, ಸಮರ್ಥ ಗುರು ಸಿಗೋದು ಬಹಳ ಕಷ್ಟದ. ಇವತ್ತಿನ ಕಾಲದೊಳಗೆ ನಿಮಗೆಲ್ಲ ಗೊತ್ತದ, ಸರ್ಕಸ್ ಮಾಡೋ ಸ್ವಾಮಿಗಳ ಸಂಖ್ಯೆ ಬಹಳ ಆಗ್ಯದ, ಸರ್ವಿಸ್ ಮಾಡೋ ಸಂಖ್ಯೆ ಬಹಳ ಕಮ್ಮಿ ಆಗ್ಯದ. ಅಂಥದ್ರೊಳಗೆ ಅದ್ಭುತವಾಗಿ ಸೇವೆಯನ್ನ, ಸಮಾಜದ ಸೇವೆಯನ್ನ ಮಾಡಬೇಕು, ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬೇಕು, ಸಮಾಜವನ್ನ ಮುನ್ನಡೆಸಬೇಕು ಅನ್ನೋ ಹಂಬಲದಿಂದ ಸದಾ ಕಾಲ ಸಮಾಜದ ಜೊತೆ ಬೆರೆತು ಸಮಾಜವನ್ನ ಮುನ್ನಡೆಸುವಂತ ಒಬ್ಬ ಸಮರ್ಥ ಸದ್ಗುರು ಇವತ್ತು ಲಕ್ಷಾಣ ಗ್ರಾಮಕ್ಕೆ ಬಂದಿದ್ದು ಬಹಳ ದೊಡ್ಡ ಸಂತೋಷ. ನಾನು ನಿನ್ನೆನೆ ಹೇಳ್ತಾ ಇದ್ದೆ, ಕುಚೇಲನ ಮನೆಗೆ ಕೃಷ್ಣ ಬಂದಂಗಾಗ್ಯದ್ರಿ ಬುದ್ಧಿ ನೀವು ಬಂದಿದ್ದು ಅಂತ. ಅಂದ್ರೆ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಎಲ್ಲ ಇದ್ದು ಕೂಡ ನಾವು ಬಡವರಾಗಿವಿ. ಇದು ಒಂದು ದಿನದ ಆಗಬಾರ್ದು, ಇದು ಶಾಶ್ವತವಾಗಿ ಈ ಗುರುವಿನ ಆಗಮನ ಆಗಬೇಕು, ಗುರುವಿನ ಬೆಳಕು ನಮ್ಮ ಭಾಗಕ್ಕೆ ಬೀಳಬೇಕು ಅನ್ನೋ ಒಂದು ಸದಿಚ್ಛೆ ಮೇರೆಗೆ ಹೇಳುವಂತ ಮಾತು. ಅಂತ ಪರಮ ಪೂಜ್ಯರ ಈ ದಿವ್ಯ ಸಾನ್ನಿಧ್ಯದೊಳಗೆ ಎತ್ರ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋ ಹಂಗ ನಾರಿಯರನ್ನ ಗೌರವಿಸಬೇಕು, ಮಹಿಳೆಯರನ್ನ ಗೌರವಿಸಬೇಕು, ಸ್ತ್ರೀ ಕುಲವನ್ನ ಗೌರವಿಸಬೇಕು ಅನ್ನೋ ನಿಟ್ಟಿನೊಳಗೆ ನೀವೆಲ್ಲ ಎಷ್ಟು ಸುಂದರವಾಗಿ ಕಾಣಕತ್ತೀರಿ ಅಂದ್ರೆ, ಹೆಚ್ಚು ಕಡಿಮೆ ಇವತ್ತು ಗುಡ್ಡಾಪುರಕ್ಕೆ ಹೋದ್ರ, ಕೊಲ್ಲಾಪುರಕ್ಕೆ ಹೋದ್ರ ಯಾರೋ ದೇವತೆಗಳಲ್ಲೆಲ್ಲ ಅವ್ರ ಗುಡಿ ಒಳಗಿಲ್ಲ.
ಎಲ್ಲರೂ ಎಲ್ಲಿದಾರ ಅಂದ್ರೆ ನಿಮ್ಮ ಸ್ವರೂಪದೊಳಗೆ ಬಂದು ಇವತ್ತು ಲಕ್ಷಾಣದೊಳಗೆ ಉಡಿ ತುಂಬಿಸ್ಕೋಬೇಕು, ನಾನು ಮುರುಗೇಂದ್ರ ಅಪ್ಪನ ಹಸ್ತದಿಂದ ಉಡಿ ತುಂಬಿಸ್ಕೋಬೇಕು ಅಂತ ನಿಮ್ಮೊಳಗೆ ಬಂದು ಕುಂತಾರ ಎಲ್ಲಾ ದೇವಾನುದೇವತೆಗಳು. ಅವರೆಲ್ಲರ ಒಂದು ಹರಿಕೆಯನ್ನ, ಏನು ಗುರುಗಳ ಹರಿಕೆ ಏನು ಅಂತಂದ್ರ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಿ ಸಿದ್ಧಲಿಂಗೇಶ್ವರನ ಲಕ್ಷ್ಯವನ್ನ ನಮ್ಮ ಕಡೆ ಎಳೆದು ಅವರು ಬಯಸೋದೇನು ಅಂದ್ರೆ ಭಕ್ತರ ಬಾಳು ಉದ್ಧಾರವಾಗಲಿ, ಭಕ್ತರ ಜೀವನ ಉದ್ಧಾರವಾಗಲಿ, ಭಕ್ತರ ಬದುಕು ಉದ್ಧಾರ ಆಗಲಿ ಅನ್ನೋ ಒಂದೇ ಒಂದು ಸದಿಚ್ಛೆ. ಅವ್ರಿಗೆ ಯಾವುದೇ ಆಸೆ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾನು ಕುಂತಾಗ ಅವ್ರ ಜೊತೆ ಕೂತಾಗ ಮಾತಾಡ್ತಿರ್ತಾರೆ, ನನಗೆ ಯಾವುದೂ ಅಪೇಕ್ಷೆ ಇಲ್ಲ, ಏನು ಅಪೇಕ್ಷೆ ಮಾಡೀನಿ ಅದರ 100 ಪಟ್ಟು ನನಗೆ ಭಗವಂತ ಕೊಟ್ಟಾನ, ನನ್ನ ಹತ್ರ ಇರೋದನ್ನ ಹಂಚೋದು ಒಂದೇ ನನ್ನ ಹತ್ರ ಇರೋ ಅಪೇಕ್ಷೆ ಅಂತ ಹೇಳ್ತಿರ್ತಾರ ಅವ್ರು. ನನ್ನ ಬಳಿ ಏನು ಕೊಟ್ಟಾನ ಗುರುನಾಥ, ಏನು ಕೊಟ್ಟಾನ ಭಗವಂತ, ಅದು ಸಮಾಜಕ್ಕೆ ಹಂಚಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಕೊಂಡು ಬದುಕ್ತೀನಿ ನಾನು ಅಂತ ಹೇಳ್ತಿರ್ತಾರ. ಅಂತ ಗುರುಗಳ ಸಾನ್ನಿಧ್ಯದೊಳಗ ಅನೇಕ ಪರಮ ಪೂಜ್ಯರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡೋರದಾರ. ಅವರೆಲ್ಲರ ಆಶೀರ್ವಚನಗಳನ್ನ ಕೇಳಬೇಕು. ಮತ್ತ ನಮ್ಮ ಬಸವನಗೌಡರು ಬಂದಾರ ಅಂದ್ರೆ ಸುದ್ದಿ ಆಗದೆ ಇರೋದಿಲ್ಲ. ಅವ್ರು ಅಲ್ಲಿ ಬಂದಾರ ಅಂದ್ರೆ ಇಲ್ಲಿ ನಾವೆಲ್ಲ ಆ ಕಡೆ ನೋಡ್ತಾ ಇದ್ದೀವಿ, ಯಾರು ಬಂದಾರ ಅಂತ ಹೇಳಿ. ಎಂತ ಕುತೂಹಲ ಸೃಷ್ಟಿಸುವಂತ ವ್ಯಕ್ತಿತ್ವ ಬಸವನಗೌಡರದು ಅಂದ್ರೆ ಸಮಾಜದೊಳಗ ಏನೂ ಇಲ್ಲದೆ ಇಷ್ಟು ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡಂತ ಒಬ್ಬ ಏಕೈಕ ರಾಜಕಾರಣಿ ಯಾರು ಅಂದ್ರೆ ಬಸವನಗೌಡ ಯತ್ನಾಳ್ ಅಂದ್ರೆ ತಪ್ಪಾಗಲಾರದು. ಅವರು ಯಾವತ್ತೂ ಒಂದಕ್ಕೆ ಸೀಮಿತವಾಗಿ ಉಳಿಲಿಲ್ಲ. ನಾವು ಬಹಳ ಸಮಾಜದೊಳಗೆ ನೋಡಿದ್ವಿ, ಲಿಂಗಾಯತ ವೀರಶೈವ ನೋಡಿದ್ವಿ, ಏನೇನೋ ಹೋರಾಟಗಳನ್ನ ನೋಡಿದ್ವಿ, ಜಾತಿಗಳ ಹೋರಾಟಗಳನ್ನ ನೋಡಿದ್ವಿ. ಯಾವುದನ್ನ ಮೈ ಹಚ್ಕೊಳ್ಳಾರ್ದೆ ಎಲ್ಲ ಜನರನ್ನ ಪ್ರೀತಿಯಿಂದ ಕಂಡು ಎಲ್ಲರ ಪ್ರೀತಿಸುವಂಗ ಬದುಕುವಂತ ಅತ್ಯಂತ ಸನಾತನ ಧರ್ಮವನ್ನ ಎತ್ತಿ ಹಿಡಿಬೇಕು. ಸನಾತನ ಧರ್ಮವನ್ನ ನಾನು ಸಮಾಜದೊಳಗ ಭದ್ರವಾಗಿ ನಿಲ್ಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಹಗಲಿರುಳು ದುಡಿಯುವಂತ ಹಿಂದೂ ಹುಲಿ ಅಂತಂದ್ರೆ ಏನ್ ತಪ್ಪಾಗಲಾರದು. ಅಂತ ಹಿಂದೂ ಹುಲಿ ಆಗಿರುವಂತ ಬಸವನಗೌಡರ ಮಾತುಗಳು ನಾವು ಕೇಳೋರು ಇದೀವಿ. ಅವರು ಈ ತಾಯಿಯಂದಿರ ಬಗ್ಗೆ ಅನೇಕ ಅದ್ಭುತವಾದ ಮಾತುಗಳನ್ನ ಆಡೋರು ಅದರ, ಅನೇಕ ಪೂಜ್ಯರು ಮಾತಾಡೋರು ಅದರ. ನಾನೇನನ್ನ ಮಾತನಾಡದೆ, ಯಾಕಂದ್ರೆ ನಾನು ಹೇಳ್ದಂಗ ಜಿಡ್ಗಾ ಲಕ್ಷಾಣ ಮಠದ ಪರಮ ಪೂಜ್ಯರು ಏನದಾರ ಮುರುಘರಾಜೇಂದ್ರ ಅಪ್ಪಗಳು ಯಾವಾಗ ಏನೇ ಕೆಲಸವನ್ನ ಹೇಳಿದ್ರು, ಏನೇ ಸೇವೆಗಳನ್ನ ಹೇಳಿದ್ರು ಮಾಡೋ ಸಲುವಾಗಿ ಆಳಿಗೆ ಆಳಾಗಿ ದುಡಿಯುವಂತ ಒಂದು ಸಣ್ಣ ಮನಸ್ಸಿನ ಒಂದು ಸಣ್ಣ ಮಗುವಿನ ಹಾಗೆ ದುಡಿಯುವಂತ ಒಬ್ಬ ಸರಳ ಸ್ವಾಮಿ ಅಂತ ಪೂಜ್ಯರಿಗೆ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ.